ನಾಗೇಂದ್ರನಿಗೆ ನಾಗೇಂದ್ರನಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎತ್ತಕ್ಕಾಗಿ ಹೋರಾಟ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಭಾರತ್ ಮಾತಾ ಕೀ ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ ರೈತ ಪರ ಹೋರಾಟಗಾರ ಬಿ.ಎಸ್. ಯಡಿಯೂರಪ್ಪನವರಿಗೆ ಇದೇನು ಇಡೀ ರಾಜ್ಯಾದ್ಯಂತ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ನಡೀತಿರ್ತಕ್ಕಂಥ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಎರಡನೇ ದಿನವಾದ ಇಂದು ಅನಿರ್ದಿಷ್ಟಾವಧಿ ನಾಳೆನೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಏನಕ್ಕೆ ಇದು ನಡೀತಾ ಇದೆ ಅಂತ. ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಏನು ಮಾಡಿದ್ದಾರೆ, 187 ಕೋಟಿ ಅಂತ ನಾವೇನು ಪರಿಸ್ಥಿತಿ ಬಂದಿತ್ತು, ಅದನ್ನು ಮಾನ್ಯ ಸಿದ್ದರಾಮಯ್ಯನವರು ಸದನದಲ್ಲಿ 80 ಕೋಟಿ ಆಗಿರೋದು 187 ಕೋಟಿ ಅಂತ ಹೇಳ್ತಕ್ಕಂಥ ಒಂದು ಬಂಡತನದ ಪರಮಾವಧಿಯನ್ನು ತೋರಿಸಿದ್ರು. 187 ಕೋಟಿ ಆಗಿಲ್ಲ, ಬರೀ 80 ಕೋಟಿ ಆಗಿತ್ತು ಅಂತ. ಆ ಸನ್ನಿವೇಶದಲ್ಲಿ ಅವರು ರಾಜೀನಾಮೆ ಕೊಟ್ಟರು, ಅರೆಸ್ಟ್ ಆಗಿದ್ರು, ಜಾಮೀನು ಮೇಲೆ ಇದ್ದಾರೆ. ಯಾವ ಮಟ್ಟದಲ್ಲಿ ಇವರು ಡಿಫೆಂಡ್ ಮಾಡ್ಕೊತಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ, ಜಾಮೀನು ಎಲ್ಲ ಸುಮಾರು ಜನ ಇಲ್ವೇನ್ರಿ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಜಾಮೀನಿಗೂ ಇದೊಂದು ಕ್ರಿಮಿನಲ್ ಅಫೆನ್ಸ್ಗೂ ವ್ಯತ್ಯಾಸ ಇದೆ. ಯಾವುದೇ ಕಾರಣಕ್ಕೂ ಕೋರ್ಟ್ ಆಗಲಿ ಇನ್ನೊಂದಾಗಲಿ ಯಾವುದೇ ರೀತಿಯ ಒಂದು ರಿಯಾಯಿತಿಯನ್ನು ಕೂಡ ಕೊಟ್ಟಿಲ್ಲ ನಾಗೇಂದ್ರ ಅವರಿಗೆ. ಅಂಥದ್ರಲ್ಲಿ ಈ ಪುನರ್ರಚನೆ ಸಮಯದಲ್ಲಿ ಇವ್ರನ್ನ ಮಂತ್ರಿಯನ್ನಾಗಿ ಮಾಡಿ ಬಂಡತನದ ಪರಮಾವಧಿಯನ್ನು ಈ ಸರ್ಕಾರ ತೋರಿದೆ ಅಂತ ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ. ಆ ರಾಜ್ಯದ ಜನತೆ ಪರವಾಗಿ ರಾಜ್ಯಾದ್ಯಂತ ನಾವು BJP ಪಕ್ಷದಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವರ ರಾಜೀನಾಮೆ ನೀಡುವ ತನಕ ಈ ಪ್ರತಿಭಟನೆ ನಡೀತಾ ಇದೆ. ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಎರಡನೇ ದಿನದ ಹೋರಾಟ. ಬಿ ನಾಗೇಂದ್ರ ರವರು ಈ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರು ಅವರನ್ನ ಸಂಪುಟದಿಂದ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು. ಇದು ಎರಡನೇ ದಿನದ ಹೋರಾಟ. ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ತಗೋವರೆಗೂ ರಾಜೀನಾಮೆ ಕೊಡುವವರೆಗೂ ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ದಿನ ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಿನ್ನೆನೂ ಕೂಡ ಹೋರಾಟ ಆಗಿದೆ, ಇವತ್ತು ಕೂಡ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಏನು ನಮ್ಮ ಹೋರಾಟ ಏನು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಏನು ಈ ಭ್ರಷ್ಟ ಈ ಬಿ ನಾಗೇಂದ್ರ ST ಸಮುದಾಯದ ಹಣವನ್ನ ದುರ್ಬಳಕೆ ಮಾಡಿ ಈ ಅನ್ಯ ರಾಜ್ಯಗಳ ಚುನಾವಣೆಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಣವನ್ನ ಲೂಟಿ ಮಾಡಿರ್ತಾರೆ. ಆ ಲೂಟಿ ಮಾಡಿರುವ ಭ್ರಷ್ಟ ನಾಗೇಂದ್ರನನ್ನ ಸಚಿವ ಸ್ಥಾನ ನೀಡಿರ್ತಕ್ಕಂಥ ಏನು ಈ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಸಾಹೇಬರ ಸರ್ಕಾರ ಈ ಕೂಡಲೇ ಏನವನ್ನ ಬಿ ನಾಗೇಂದ್ರನನ್ನ ವಜಾ ಮಾಡಬೇಕು. ಸಚಿವ ಸರ್ಕಾರದ ವಿರುದ್ಧ ರಾಜೀನಾಮೆ ಕೊಡಬೇಕೆಂದು ನಾವು ರಾಮನಗರದಿಂದ ಎರಡನೇ ದಿನವಾದ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳದೆ ಅವರು ರಾಜೀನಾಮೆ ಕೊಡುವವರೆಗೂ ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಕೇಳಿಕೊಳ್ಳುತ್ತೇವೆ. ನೀಟ್ ಎಕ್ಸಾಮ್ ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ನೀವು ಟಾರ್ಗೆಟ್ ಮಾಡಿ ನೀವು ಡೆಲ್ಲಿನಲ್ಲಿ ನೀವು ಜೀರೆ ಪಕ್ಷದವ್ರು ಇಟ್ಕೊಂಡು ನೀವು ರಾಜಕೀಯ ಮಾಡ್ತೀರ. ನೀವು ನೀಟ್ ಎಕ್ಸಾಮ್ ನಲ್ಲಿ ನಮ್ಮ ಸರ್ಕಾರದ ಮಂತ್ರಿ ಮೇಲೆ ಟಾರ್ಗೆಟ್ ಮಾಡ್ತೀರಿ. ನೀವು ಕರ್ನಾಟಕದಲ್ಲಿ KPCದಲ್ಲಿ ಹಗರಣ ಆಗ್ಲಿಲ್ವಾ ಹಗರಣ. ಮತ್ತೆ ಈ ಹಗರಣದ ಮುಖ್ಯಮಂತ್ರಿ, ಈ ಹಗರಣದ ಮಂತ್ರಿ ನಾಗೇಂದ್ರನನ್ನ ನೀವು MLA ನಾಗೇಂದ್ರನನ್ನ ಅಸೆಂಬ್ಲಿ ಇಟ್ಕೊಂಡು ಯಾವ ಮುಖ ಹೊತ್ಕೊಂಡು ನೀವು ಸರ್ಕಾರ ಮಾಡ್ತೀರ. ನೀವು ನಾಚಿಕೆ ಆಗೋಲ್ಲ ನಿಮ್ಗೆ? ನಮ್ಗೊಂದೇನ ಈ ಪ್ರಜಾಪ್ರಭುತ್ವದಲ್ಲಿ ಧರ್ಮೇಂದ್ರ ಪ್ರಧಾನ್ ಮಾಡಿದ್ರೆ ಅವ್ರ ರಾಜೀನಾಮೆ, ಬಿ ನಾಗೇಂದ್ರ ರಾಜೀನಾಮೆ ಇರುವ ಹಾಗಾದ್ರೆ. ನಮಸ್ಕಾರ, ನನ್ನ ಹೆಸರು KP ಅಶ್ವತ್ಥನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ಮಂಡಲ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದುರ್ಬಲ ಹಾಗೂ ಅನಿಷ್ಟ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು
ಇಂಥ ಅವಿವೇಕಿ ಅಂತ ನಿರ್ಧಾರವನ್ನ ತಗೊಳ್ತಾರೆ ಅಂತ ಅಂದ್ರೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ. 187 ಕೋಟಿ ರೂಪಾಯಿಯನ್ನ ಸಾಕ್ಷಿ ಸಮೇತ ನುಂಗು ಹಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಮಂತ್ರಿ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಇವರ ಮಾನಸಿಕ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಆಗ್ತದೆ. ಈ ದುಡ್ಡು ಕಾಂಗ್ರೆಸ್ ಬೆಳವಣಿಗೆಗೆ ಹಾಗೂ ಹಿಂದೆ ಇರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಬೇರೆ ರಾಜ್ಯಕ್ಕೆ ಹೋಗ್ಲಾಗಿ ಅವರೆಲ್ಲಿ ಈಚೆಗೆ ಬುಡ್ಕಡೆ ಮಾಡಿ ಕಾಂಗ್ರೆಸ್ ಸರ್ಕಾರನೇ ಇಕ್ಕಟ್ಟಿಗೆ ಸಿಕ್ಕಿಸ್ತಾರೋ ಅನ್ನೋ ಭಯದಿಂದ ಅವ್ರನ್ನ ಮಂತ್ರಿ ಮಾಡ್ಕೊಂಡಿದ್ದಾರೆ. ಅದೇ ನಿಜ. ದಿವಸದಿಂದ ಇಡೀ ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹವನ್ನು ನಡೀತಾ ಇದೆ. ಬಿ ನಾಗೇಂದ್ರನವನ್ನ ರಾಜೀನಾಮೆ ಕೊಡಬೇಕಂತ ವಿಧಾನಸೌಧ ಒಳಗಡೆ ವಿಧಾನಸೌಧ ಹೊರಗಡೆ ಎಲ್ಲ ಜಿಲ್ಲಾ ಕೇಂದ್ರನೂ ಹೋರಾಟ ನಡೀತಾ ಇದೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಕ್ಯಾಬಿನೆಟ್ಟು ಎಲ್ಲರಿಗೂ ಮಾನ ಗೌರವ ಘನತೆ ಇದ್ದರೆ ಇವತ್ತನೇ ಕೂಡಲೇ ರಾಜೀನಾಮೆಯನ್ನು ಕೊಡಿಸ್ಬೇಕು. ಅವರು ಮಾನ ಮರ್ಯಾದೆ ಇಲ್ಲ ಅಂದರೆ ಈ ಹೋರಾಟ ಇಡೀ ರಾಜ್ಯಾದ್ಯಂತ ಅತ್ಯಂತ ಹೋರಾಟವನ್ನು ನಡೀತದೆ. ಇನ್ನು ಸತತವಾಗಿ ಇನ್ನೂ ಉಗ್ರ 2 ದಿವಸ ನಾವು ಹೊರಗಡೆ ಧರಣಿನ ಕೂತಿದ್ದೀವಿ. ಈ ಧರಣಿಗೆ ಇವರೇನೋ ಮಾನ್ಯತೆ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ. ರಾಜೀನಾಮೆ ಕೊಡೋವರೆಗೂ ಈ ಹೋರಾಟವನ್ನು ನಾವು ಬಿಡಲ್ಲ. ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ರಾಮನಗರ ನಗರದಲ್ಲಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಬಿ ನಾಗೇಂದ್ರ ಅವ್ರನ್ನ ಪಕ್ಷದಿಂದ ಮತ್ತು ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿದರು. ಇವತ್ತು ಕಾನೂನಿನ ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಗೌರ್ಮೆಂಟು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇಂಥ ದುಷ್ಟ ವ್ಯಕ್ತಿಗಳನ್ನು, ಈ ಭ್ರಷ್ಟ ವ್ಯಕ್ತಿಗಳನ್ನು ಮತ್ತೆ ಈ ಪಾರ್ಟಿ ಪಕ್ಷಕ್ಕೆ ಸೇರಿಸ್ಕೊಂಡು ನಮ್ಮ ಸಂವಿಧಾನದ ಅಸ್ಮಿತೆಯನ್ನು ನಾಶ ಮಾಡ್ತಿದ್ದಾರೆ. ಈ ವಿಚಾರವನ್ನು ಈ ರಾಜ್ಯದ ಜನತೆ ಮನಗಂಡಬೇಕು. ಅಂಥವ್ರನ್ನ ಈ ಪಕ್ಷದಿಂದ ಮತ್ತು ಈ ಸಮಾಜ ದ್ರೋಹಿಗಳನ್ನ ಈ ಥರ ಸ್ಥಾನಮಾನ ಕೊಟ್ಟು ಈ ನಮ್ಮ ಸಂವಿಧಾನದ ಅಸ್ಮಿತೆಗೆ ದ್ರೋಹ ಮಾಡಬಾರ್ದು. ಅಂಥವ್ರನ್ನ ಪಾರ್ಟಿಯಿಂದ ಮತ್ತು ಈ ಸಚಿವ ಸ್ಥಾನದಿಂದ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈ ಹೋರಾಟವನ್ನು ಮುಂದುವರಿಸ್ತೇವೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಏನು ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿದೆ, ನುರಿತ ಕಳ್ಳರನ್ನ ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಂದಿನ ಚುನಾವಣೆಗೆ ಯಾರು ಕಳ್ತನ ಮಾಡಿ ಚೆನ್ನಾಗಿ ಅನುಭವ ಇದೆ ಅಂಥ ವ್ಯಕ್ತಿಗಳನ್ನ ಹಾಕ್ಕೊಂಡು ತಮ್ಮ ಮಂತ್ರಿಮಂಡಲದಲ್ಲಿ ಮುಂದಿನ ಚುನಾವಣೆಗಳಿಗೆ ದುಡ್ಡನ್ನು ವಂಚತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಂತಹ ಕೆಲಸವನ್ನು ಸಂವಿಧಾನ ವಿರೋಧಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ದುಷ್ಕೃತ್ಯವನ್ನು ಖಂಡಿಸ್ತಾ ಸನ್ಮಾನ್ಯ ಸಚಿವರಾಗಿದ್ದು ಹಗರಣದಲ್ಲಿ ಸಿಲುಕಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ವಿಧಾನಸಭೆ ಕಲಾಪ ನಡೀಲಿಕ್ಕೆ ಬಿಡುದಿಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಪಾರ್ಟಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಅಹೋರಾತ್ರಿ ಧರಣಿ ಮಾಡಲಿಕ್ಕೂ ಕೂಡ ಚಿಂತೆ ಮಾಡದೆ ತಮ್ಮ ಈ ಒಂದು ಹಿಡಿದ ಪಟ್ಟನ್ನು ಸಡಿಲಿಸದೆ ಕಾರ್ಯಕರ್ತರ ನೇತೃತ್ವದಲ್ಲಿ ಮತ್ತು ಶಾಸಕ ಮಿತ್ರರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ಕಳ್ಳಕಾಕರನ್ನ ಇಟ್ಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮೊದಲು ಅವರ ರಾಜೀನಾಮೆ ಪಡೆದು ಸುಲಲಿತವಾಗಿ ಅಧಿವೇಶನ ನಡೀಲಿಕ್ಕೆ ಅವಕಾಶ ಕೊಡಬೇಕು. ರಾಜ್ಯದ ಜನತೆಗೆ ದ್ರೋಹ ಮಾಡಬಾರ್ದು ಅಂತೇಳಿ ಈ ಮೂಲಕ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ದಿನ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಆನಂದ್ ಸ್ವಾಮಿಯವರ ನೇತೃತ್ವದಲ್ಲಿ ಸಹ ರಾಮನಗರಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಏನಾದರೂ ಇದ್ದರೆ ದಯಮಾಡಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಯಾಕಂತೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿದಿನ ಹಗರಣಗಳ ಸರಮಾಲೆಯನ್ನೇ ಮಾಡ್ಕೊಳ್ತಾ ಬರ್ತಾ ಇದೆ. ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಅದೇ ರೀತಿ ವಿಜೇಂದ್ರ ಅವರು ಕೂಡ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ರಾಜೀನಾಮೆನ ಪಡೆಯಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಇವರು ಏನಾರ ಮುಂದುವರೆದಿ ಆದರೆ ನಾವು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಮಾನ್ಯ ಗೌರವಾನ್ವಿತ ನಡ್ಕೋಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.